ಇವಾಗ ಏನಾಗುತ್ತೆ ಅಂದರೆ ನಂಬಿಕೆ ಇಲ್ಲ ಜನಗಳಲ್ಲಿ ಏನಾಗುತ್ತೆ ಇವಾಗ ರೆಡಿ ಮಾಡಿಸ್ಕೊಂತಾರ. ರೆಡಿ ಮಾಡಿಸ್ಕೊಂಡ್ಮೇಲೆ ಸಾಲ ಇಸ್ಕೊಂತಾರ. ಆಲೇ ನನ್ನನ್ನು ಬಿಟ್ಟು ಬೇರೆ ಗ್ಯಾರೇಜ್ ನೋಡ್ತಾ ಇರ್ತಾರೆ. ನನ್ನ ಗ್ಯಾರೇಜ್ ಬಿಡ್ತಾರೆ, ಮುಂದೆ ಯಾರಾದರೂ ಹೊಸ್ದಾಗಿ ಬಂದಿರೋನು ಅವನ ಹತ್ರ ಹೋಗ್ತಾ ಇರ್ತಾರೆ, ಮಾಡಿಸ್ತಾ ಇರ್ತಾರೆ. ಅವ್ನಿಗೊಂದು ಎರಡು ಮೂರು ಸಲ ಚೆನ್ನಾಗಿ ಕೊಡ್ತಾರೆ, ಮೂರನೇ ಸಲಿಗೆ ಅವ್ನಿಗೆ ಹೋಗ್ತಾರೆ. ಜನಗಳನ್ನ ಯಾರೂ ನಂಬೋದೇ ಅಲ್ಲ. ನಾವು ಹೋಗ್ತಾ ಇರ್ತಾರೆ. ಈಗ ಹೆಂಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಕಸ್ಟಮರ್ಗಳು. ಇವತ್ತಿಲ್ಲಿ ನಾಳೆ ಅಲ್ಲಿ. ನೀರು ಏನು ಮಾಡ್ತೀವಿ, ಕಟ್ಟೆ ಹಾಕಿ ನಿಲ್ಸಿದ್ರೆ ನಿನ್ಕೊಳುತ್ತೆ, ಬಿಟ್ಟರೆ ಏನಾಗುತ್ತೆ ಹೋಗ್ತಾ ಇರುತ್ತೆ. ಅದ್ರ ಬಾಡಿಗದು ಜಾಗ ಮಾಡ್ಕೊಂಡು ಹಂಗೆ ಕಸ್ಟಮರು. ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ. TVS ಜುಪಿಟರ್ ಅಂದವೇ ಹೋಗ್ತಾ ಇದ್ದ. ಯಾರು ಹೆಂಗೆ ಬಂದರೂ ನಾವು ಹೋಗೋದು ಇಷ್ಟೇ. ನಾವು ಹೋಗೋ ಸ್ಪೀಡೇ ಇಷ್ಟು. ಯಾವುದೇ ವೆಹಿಕಲ್ ಇರಲಿ, BS6 ಆಗಲಿ BS4 ಆಗಲಿ, ಶಾಪಿಂಗ್ ತಗೊಂಡು ನಾವು ರಿಪೇರಿ ಮತ್ತು ಸರ್ವಿಸ್ ಕ್ಲೀನಾಗಿ ಮಾಡಿ ಕೊಡ್ತೇವೆ. ವಿಸಿಟ್ ಮಾಡಿ. ನ್ಯೂ KGN ಮೋಟರ್ಸ್, ಹೆಬ್ಬೂರು ರೋಡ್, CS ಪುರ, ತುಮಕೂರು ಡಿಸ್ಟ್ರಿಕ್ಟ್, ಹುಬ್ಳಿ ತಾಲೂಕು. ನಮ್ಮ ಈ ಥರ ಎಲ್ಲ ಸೈಡ್ ಹೊಡ್ಕೊಂಡು ಹೋಗ್ತದೆ. ನಾವು ನಿಧಾನಕ್ಕೆ ಹೋಗ್ಬೇಕು. ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲ ಅಲ್ಲೇ ಹೋಗೋಣ. ನಮ್ಮದೇ ಅಂಗಡಿ ನಮ್ಮದೇ. ಹಾಂ ನೋಡಿ ಕಸ್ಟಮರ್ ಹೋಗ್ತಾ ಇದ್ದಾರೆ. ಅದೇ ಜುಪಿಟರು. ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ ಇದೇ ಗಾಡಿ ಜುಪಿಟರ್. ಗಾಡಿ ಸ್ಟಾರ್ಟ್ ಆಗ್ತೈತೆ. ಮೂವ್ ಆಗ್ತೀನಿ. ಗಾಡಿ ರನ್ನಿಂಗಲ್ಲೈತೆ. ಚಕ್ರ ಮೂವ್ ಆಗ್ತೀನಿ. ಎಕ್ಸಲೇಟರ್ ಕೊಡ್ತಾ ಇದ್ದೀನಿ, ಚಕ್ರ ಮೂವ್ ಆಗ್ತೀನಿ. ನೋಡಿ ಈಗ ಬಿಚ್ಚಿ ಬೆಲ್ಟ್ನ ಹಾಕ್ತೀನಿ. TVS ಜುಪಿಟರ್. ಮಿಷಿನ್ ಮೇಲೆ ಒಳ್ಳೆ ಈಜಿ ಐತಲ್ಲ. ಎಲ್ಲಿ ಬೇಕಾದ್ರೆ ಕೆಲಸ ಮಾಡೋಲ್ಲ. ವೇಸ್ಟ್ ಪೇಪರ್ ಇದೆ. ನಮಗೆ ಪಾಲಿಸಿ ಅಂದರೆ ಜಾಗ ಕೊಟ್ಟಿರ್ತಾನೆ. ಅದನ್ನು ಇನ್ನೊಂದು ದಿವಸ ಬಂದಾಗ ಪ್ರೀತಿಯಿಂದ ಕಾಣಬೇಕಷ್ಟೆ.
ಪೀಸ್ ನೋಡೋದಲ್ಲ. ರೋಲರ್ಗಳೇನು ತಂದಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ ಈ ಥರ ರೋಲರ್ ಹೋದಾಗ ಹಾಕಿಸ್ಕೊಳ್ಳಿ, ಈ ಪ್ರಾಬ್ಲಮೇ ಬರಲ್ಲ. ಇದು ಫುಲ್ ರೋಲರ್ ಹೊಂಟೋಗಿದೆ ನೋಡಿ, ಬೆಲ್ಟ್ ಯಾವ ರೀತಿ ಕಟ್ಟಾಗಿದೆ ನೋಡಿ. ಕಸ್ಟಮರಲ್ಲಿ ರಿಕ್ವೆಸ್ಟ್ ಏನಂದರೆ ನೋಡಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಲಿಲ್ಲ ಇದೆಗಳು. ಇವೆಲ್ಲ ಮೊಪೆಡ್ ಗಾಡಿಗಳೆಲ್ಲ ಬೆಲ್ಟಿಂದನೇ ಗಾಡಿ ಓಡೋದು ನೋಡಿ. ಇವು ಬುಷ್ ಎಲ್ಲ ಯಾವ ರೀತಿ ಪೀಸ್ ಆಗಿದೆ. ಕಸ್ಟಮರ್ ಮೇಂಟೆನೆನ್ಸ್ ಇಲ್ಲ, ಮೇಯ್ನು ಇದಕ್ಕೆ ಮೇಂಟೆನೆನ್ಸ್ ಇಲ್ಲ. ದಯವಿಟ್ಟು ಯಾರೂ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಂದರೆ ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ 500-600 ರೂಪಾಯಿ ಖರ್ಚು ಬರುತ್ತೆ. ದಯವಿಟ್ಟು ಈ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದವೇ ಈಗ ಪಾಪ ಇವರು ಕಸ್ಟಮರು ನೈಟಲ್ಲಿ ಆಗಿಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು. ಇಲ್ಲೇನು ವಾತಾವರಣ ಇಲ್ಲ, ವೆಹಿಕಲ್ಲೇ ಓಡಾಡಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಅಂಥ ಜಾಗದಲ್ಲಿ ಕಟ್ಟಾದರೆ ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಕಸ್ಟಮರ್ಗಳು ನೋಡಿ, ಯು ಬುಷ್ ರೋಲರ್ಗಳು ಯಾವ ರೀತಿ ಸೌದೋಗಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಕಸ್ಟಮರ್ದು ಪ್ರಾಬ್ಲಮ್ ಇದು. ಗಾಡಿ ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದು ನೋಡಿ. ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ ನೋಡಿ. ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಸೋಗಿದ್ರು, ಅವರು ಪಾಪ ಹಾಕ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ. ನಮ್ಮದು ಏನಂದರೆ ನೋಡಿ, ಅವರು ಅಂಗಡಿ ಮುಂದೆ ಗಲೀಜು ಮಾಡಿ ಹೋಗ್ಬಾರ್ದು ಅಂತ ರಟ್ಟು ಹಾಕ್ಕೊಂಡು ಪ್ರತಿಯೊಂದನ್ನು ಬಿಚ್ಚಿ ನೀಟಾಗಿ ರೆಡಿ ಮಾಡಿ ಕೊಡ್ತೀನಿ, ಸರಿನಾ? ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೇ ಒತ್ತಿ. ಯಾವುದೇ ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ, ನಾವು ನೀಟಾಗಿ ನಿಮ್ಮನ್ನು ಸರ್ವಿಸ್ ಮಾಡಿ ಗಾಡಿ ರಿಪೇರಿ ಮಾಡಿ ಕೊಡ್ತೀವಿ ನೋಡಿ. ಈಗ ಫಿಟ್ ಮಾಡ್ತಾಯಿದ್ದೀನಿ, ಬುಷ್ಗಳೆಲ್ಲ ತಿಂದಿದ್ದೀನಿ. ಫುಲ್ಲು ಜಾಮ್ ಆಗಿಬಿಟ್ಟಿದೆ ಬೆಲ್ಟು, ತೆಗೆದ್ರು ತೆಗಿಯೋಕ್ಕೆ ಆಗ್ತಿಲ್ಲ. ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಹಲೋ, ಹೌದಾ? ಇನ್ನೊಂದು ಕ್ಯಾನ್ ಇದೆಯಾ ಅವ್ರ ಹತ್ರ? ಹೌದು, ಬೆಲ್ಟ್ಸ್ ಜಾಮ್ ಆಗಿ ಇದರಲ್ಲಿ ತೆಗ್ದಿದ್ದೀನಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಂಬಿ ಕಟ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ, ಕಂಬಿ ಕಟ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ. ಫುಲ್ ಜಾಮ್ ಆಗಿಬಿಟ್ಟಿತ್ತು, ಓಪನ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಫುಲ್ ಪೀಸ್ ಎಲ್ಲ ಪೀಸ್ ಜೀವನನೇ ಪೀಸ್ ಎಲ್ಲ ಪೀಸ್ ಎಲ್ಲ ರೋಲರ್ ಎಲ್ಲ ತಂದಿದ್ದೀನಿ, ಬೆಲ್ಟು ತಂದಿದ್ದೀನಿ, ಬುಷಿ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಫಿಟ್ ಮಾಡೋದು ಒಂದೇ ಸ್ಕಿಪ್ ಮಾಡಿದೆ ವಿಡಿಯೋನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು. ಇದೇ ಥರ ಮಾಹಿತಿಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕೀಗ. ಮಾಡ್ಕೊಂಡು
ಡಬಲ್ ಡನ್ ಡಬಲ್ ಡನ್. ಈ ಮಟ್ಟಕ್ಕೆ ಬೆಡ್ ಕುಡಿಯೋದಲ್ಲ ಆಗ್ಬೋದು ಸರ್. ಸರಿ ಮೇಂಟೈನ್ ಆಗಿಲ್ಲ ಅಂದ್ರೆ ಆಗ್ಬೋದು. ಅವರೇ ನಮ್ಮ ಬಿಲ್ಡಿಂಗ್ ಮಾಲೀಕರು. ಆಯ್ತಾ ರೆಡಿ ಆಯ್ತು ಎಲ್ಲ ಮಾಡ್ತೀಯಲ್ವಾ? ನಾನೇ ಎಲ್ಲೆಲ್ಲೂ ನಾನೇ ಸುಮ್ಮನೆ ತುಂಬ್ಕೊಂಡು ಹೊಂಟೆ. ಆಯಿಲ್ ಸಿಲ್ ಹೊಂಟೋಗೈತೆ. ಆಯಿಲ್ ಸಿಲ್ ಬೇಕು ಹಾಕಿದ್ರು ನಾನು ಒಂದು ಮಿಕ್ಸಿರ್ ಮೇಲೆ ಒಳ್ಳೆ ಈಜಿ ಐತಲ್ಲ. ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕೆಲಸ ಮಾಡೋಲ್ಲ. ವೇಸ್ಟ್ ಪೇಪರ್ ನಮ್ಗೆ ಪಾಲಿಸಿ ಅಂದರೆ ಜಾಗ ಕೊಟ್ಟಿರ್ತಾನೆ ಅದನ್ನು ಅವನ್ನ ಇನ್ನೊಂದು ದಿವಸ ಬಂದಾಗ ಪ್ರೀತಿಯಿಂದ ಕಾಣಬೇಕಷ್ಟೆ. ಪೀಸ್ ಹೊಡೋದಲ್ಲ. ಕಲರ್ಗಳೇನು ತಂದಿಲ್ಲ ಅಂದರೆ ಅದು ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ ಈ ಥರ ರೋಲರ್ ಹೋದಾಗ ಹಾಕಿಸ್ಕೊಳ್ಳಿ, ಈ ಪ್ರಾಬ್ಲಮೇ ಬರಲ್ಲ. ಇದು ಫುಲ್ ರೋಲರ್ ಹೊಂಟೋಗಿದೆ ನೋಡಿ, ಬೆಲ್ಟ್ ಯಾವ ರೀತಿ ಕಟ್ಟಾಗಿದೆ ನೋಡಿ. ಕಸ್ಟಮರಲ್ಲಿ ರಿಕ್ವೆಸ್ಟ್ ಏನಂದರೆ ನೋಡಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಲಿಲ್ಲ ಇದೆಗಳು. ಇವೆಲ್ಲ ಮೊಪೆಡ್ ಗಾಡಿಗಳೆಲ್ಲ ಬೆಲ್ಟಿಂದನೇ ಗಾಡಿ ಓಡೋದು ನೋಡಿ. ಇವು ಬುಷ್ ಎಲ್ಲ ಯಾವ ರೀತಿ ಪೀಸ್ ಆಗಿದೆ. ಕಸ್ಟಮರ್ ಮೇಂಟೆನೆನ್ಸ್ ಇಲ್ಲ, ಮೇಯ್ನು ಇದಕ್ಕೆ ಮೇಂಟೆನೆನ್ಸ್ ಇಲ್ಲ. ದಯವಿಟ್ಟು ಯಾರೂ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏನಂದರೆ ಏನು ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ 500-600 ರೂಪಾಯಿ ಖರ್ಚು ಬರುತ್ತೆ. ದಯವಿಟ್ಟು ಈ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದವೇ ಈಗ ಪಾಪ ಇವರು ಕಸ್ಟಮರು ನೈಟಲ್ಲಿ ಆಗಿಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು. ಇಲ್ಲೇನು ವಾತಾವರಣ ಇಲ್ಲ, ವೆಹಿಕಲ್ಲೇ ಓಡಾಡಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಅಂಥ ಜಾಗದಲ್ಲಿ ಕಟ್ಟಾದರೆ ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಕಸ್ಟಮರ್ಗಳು ನೋಡಿ, ಯು ಬುಷ್ ರೋಲರ್ಗಳು ಯಾವ ರೀತಿ ಸೌದೋಗಿದ್ದಾರೆ. ಮೇಂಟೆನೆನ್ಸ್ ಇಲ್ಲ. ಕಸ್ಟಮರ್ದು ಪ್ರಾಬ್ಲಮ್ ಇದು, ಗಾಡಿ ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಇದು ನೋಡಿ. ನೋಡಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ಮೇ ಇರುತ್ತಿರಲಿಲ್ಲ ನೋಡಿ. ಯಾವುದೋ ಒಂದು ಅಂಗಡಿ ಹತ್ರ ನಿಲ್ಸೋಗಿದ್ರು ಅವರು, ಪಾಪ ಹಾಕ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿದೆ ನೋಡಿ. ನಮ್ಮದು ಏನಂದರೆ ನೋಡಿ, ಅವರು ಅಂಗಡಿ ಮುಂದೆ ಗಲೀಜು ಮಾಡಿ ಹೋಗ್ಬಾರ್ದು ಅಂತ ರಟ್ಟು ಹಾಕ್ಕೊಂಡು ಪ್ರತಿಯೊಂದನ್ನು ಬಿಚ್ಚಿ ನೀಟಾಗಿ ರೆಡಿ ಮಾಡಿ ಕೊಡ್ತೀನಿ. ಸರಿನಾ? ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೇ ಒತ್ತಿ. ಯಾವುದೇ ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತಗೊಂಬನ್ನಿ, ನಾವು ನೀಟಾಗಿ ನಿಮ್ಮನ್ನು ಸರ್ವಿಸ್ ಮಾಡಿ ಗಾಡಿ ರಿಪೇರಿ ಮಾಡಿ ಕೊಡ್ತೀವಿ. ನೋಡಿ, ಬಕೆಟ್ ಮಾಡ್ತಾಯಿದ್ದೀನಿ, ಬುಷ್ಗಳೆಲ್ಲ ತುಂಬಿದ್ದೀನಿ.
ಫುಲ್ಲು ಜಾಮ್ ಆಗಿಬಿಟ್ಟಿದೆ ಮೆಲ್ಟು, ತೆಗೆದ್ರು ತೆಗಿಯೋಕ್ಕೆ ಆಗ್ತಿಲ್ಲ, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಹಲೋ, ಹೌದಾ? ಇನ್ನೊಂದು ಕ್ಯಾನ್ ಇದೆಯಾ ಅವ್ರ ಹತ್ರ? ಹೌದು, ಬೆಲ್ಟ್ ಜಾಮ್ ಆಗಿ ಇದರಲ್ಲಿ ತೆಗ್ದಿದ್ದೀನಿ. ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಕಂಬಿ ಕಟ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ, ಕಂಬಿ ಕಟ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ನೋಡಿ. ಫುಲ್ ಜಾಮ್ ಆಗಿಬಿಟ್ಟಿತ್ತು, ಓಪನ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಫುಲ್ ಪೀಸ್ ಎಲ್ಲ ಪೀಸ್ ಜೀವನನೇ ಪೀಸ್ ಎಲ್ಲ ಪೀಸ್ ಎಲ್ಲ ರೋಲರ್ ಎಲ್ಲ ತಂದಿದ್ದೀನಿ, ಬೆಲ್ಟು ತಂದಿದ್ದೀನಿ, ಬುಷಿ ತಂದಿದ್ದೀನಿ, ಎಲ್ಲ ತಂದಿದ್ದೀನಿ. ಫಿಟ್ ಮಾಡೋದು ಒಂದೇ ಸ್ಕಿಪ್ ಮಾಡಿದೆ ವಿಡಿಯೋನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ಥ್ಯಾಂಕ್ ಯು. ಇದೇ ಥರ ಮಾಹಿತಿಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಬೇಕೀಗ, ಮಾಡ್ಕೊಂಡು ಡಬಲ್ ಡನ್. ಆಗ್ಬೋದು ಸರ್, ಸರ್ ಮೇಂಟೈನ್ ಆಗಿಲ್ಲ ಅಂದ್ರೆ ಆಗ್ಬೋದು. ಅದೇ ನಮ್ಮ ಬಿಲ್ಡಿಂಗ್ ಮಾಲೀಕರು. ಆಯ್ತಾ, ರೆಡಿ ಆಯ್ತು ಎಲ್ಲ ಮಾಡ್ತಿಲ್ವಾ? ನಾನೇ ಎಲ್ಲೆಲ್ಲೂ ನಾನೇ ಸುಮ್ಮನೆ ತುಂಬ್ಕೊಂಡು ಹೊಂಟೆ. ಆಯಿಲ್ ಸಿಲ್ ಹೊಂಟೋಗೈತೆ, ಆಯಿಲ್ ಸಿಲ್ಬೇಕು ಹಾಕಿದ್ರು. ನಾನು ಇದೊಂದು ಮಿಷಿನ್ನು ಕೊಬ್ಬರಿ, ಇದರಲ್ಲಿ ಕೊಬ್ಬರಿ ಹಾಕಿದ್ರೆ ಎಣ್ಣೆ ಬರುತ್ತಿದೆ. ಇದು ಕೊಬ್ಬರಿ, ಒಣ ಕೊಬ್ಬರಿ ಹಾಕಿದ್ರೆ ಇದರಲ್ಲಿ ಎಣ್ಣೆ ಬರುತ್ತೆ, ಇಲ್ಲಿಂದ ಫಿಲ್ಟ್ರ್ ಆಗಿ ನೋಡಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕೊಬ್ಬರಿ ಇಲ್ಲಿಂದ ಬಂದು ಇಲ್ಲಿ ಆಯಿಲ್ ಬರುತ್ತೆ ನೋಡಿ. ಇದು ವೇಸ್ಟೇಜು, ಇದೇ ಮಿಷಿನು. ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಇದು ಮಾಡೋದು.